ಖಾಸಗಿ ಶಾಲೆ ಅಂದ್ರೆ ಆಕರ್ಷಕ ಸಮವಸ್ತ್ರ ಹಾಗೂ ಬಸ್ ವ್ಯವಸ್ಥೆ ಇರೋದು ಸಹಜ. ಆದರೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಗೈರಾಗದೆ ಶಾಲೆಗೆ ಬರುವಂತೆ ಆಕರ್ಷಿಸಲು ಶಾಲೆ ಶಿಕ್ಷಕರು ಕೂಡ ಅದೇ ಮಾದರಿಯಲ್ಲಿ ವಿನೂತನ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಗೈರಾಗದೆ ಶಾಲೆಗೆ ಹಾಜರಾಗುತ್ತಿದ್ದಾರೆ. ಹಾಗಾದ್ರೆ ಆ ಪ್ಲಾನ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುತ್ತಿದೆ ಸರ್ಕಾರಿ ಶಾಲೆ. ವಿದ್ಯಾರ್ಥಿಗಳು ಶಾಲೆಗೆ ಗೈರಾಗದಂತೆ ಶಿಕ್ಷಕರ ವಿನೂತನ ಪ್ಲಾನ್. ಕಡುಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಶಿಕ್ಷಕರಿಂದಲೇ ಅಗತ್ಯ ಸೌಲಭ್ಯ. ವಿದ್ಯಾರ್ಥಿಗಳ ಸಂಚಾರಕ್ಕೆ ಬಾಡಿಗೆ ಆಟೋ ಸೌಲಭ್ಯ. ಹೀಗೆ ಆಟೋಗಳಲ್ಲಿ ಬರ್ತಿರುವ ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಸಂಚಾರಕ್ಕೆ ಆಟೋ ವ್ಯವಸ್ಥೆ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗದ ಬಿಇಒ ಕಚೇರಿ ಆವರಣದಲ್ಲೇ ಇರುವ ಸರ್ಕಾರಿ ಉರ್ದು ಶಾಲೆ. ಹೌದು, ಈ ಶಾಲೆಯಲ್ಲಿ 128 ಜನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಆದ್ರೆ ದೂರದ ಮಂಡಕ್ಕಿಬಟ್ಟಿ, ಚೇಳುಗುಡ್ಡ, ಮಾಳಪ್ಪನಹಟ್ಟಿ ಹಾಗೂ ಮದಕರಿಪುರದಿಂದ ವಿದ್ಯಾರ್ಥಿಗಳು ಈ ಶಾಲೆಗೆ ಬರುವ ಪರಿಣಾಮ ದಿನದಿಂದ ದಿನಕ್ಕೆ ದಾಖಲಾತಿ ಸಂಖ್ಯೆ ಕುಸಿಯುತ್ತಿತ್ತು. ಇದರಿಂದಾಗಿ ಅಲರ್ಟ್ ಆದ ಈ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳ ಸಂಚಾರಕ್ಕೆ ಬಾಡಿಗೆ ಆಟೋ ಸೌಲಭ್ಯ ಕಲ್ಪಿಸಿದ್ದಾರೆ. ಹೀಗಾಗಿ ಸುಮಾರು 60 ಜನ ವಿದ್ಯಾರ್ಥಿಗಳು ಆಟೋದಲ್ಲಿ ಶಾಲೆಗೆ ಬರ್ತಾರೆ. ಇದಕ್ಕಾಗಿ ಪ್ರತಿ ತಿಂಗಳು 15,000 ಹಣ ಖರ್ಚಾಗ್ತಿದ್ದು, ಓರ್ವ ಶಿಕ್ಷಕರು ತಲಾ 1,000 ಹಣವನ್ನ ಮೀಸಲಿಟ್ಟಿದ್ದಾರೆ. 128 ಸ್ಟ್ರೆಂತ್ ಇದೆ, ಬಟ್ 60ಗಿಂತ ಜಾಸ್ತಿ ಮಕ್ಕಳು ಆಟೋದಲ್ಲಿ ಬರ್ತಾ ಇದೆ. ಪೂರ್ ಫ್ಯಾಮಿಲಿಯಿಂದ ಬರೋದು, ಮತ್ತೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅಂತ ನಾನು ಆಟೋ ಇಟ್ಟಿರೋದು. ಇಲ್ಲಿ ನಾನು ಜವಾಬ್ದಾರಿಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲ 5 ಗಂಟೆ ಆಗುತ್ತೆ ಸರ್ ಅಷ್ಟೊತ್ತಿಗೆ ನಾನು ಇಲ್ಲೇ ಇದ್ದು ಜವಾಬ್ದಾರಿಯಿಂದ ಕಳಿಸ್ತೀನಿ ಮಕ್ಕಳಿಗೆ. ತಿಂಗಳಿಗೆ 15,000 ತನಕ ಆಗುತ್ತೆ. ಎಲ್ಲ ಟೀಚರ್ಸ್ 1,000 ಹಾಕ್ತಾರೆ, ಉಳಿದಿರೋದು ಹೆಚ್ಚಂ ನಾವು ಹಾಕ್ತೀವಿ ಸರ್. ಇನ್ನು ಈ ಶಾಲೆಗೆ ಬಹುತೇಕ ಕೊಳಗೇರಿ ನಿವಾಸಿಗಳ ಮಕ್ಕಳು ಹಾಗೂ ಕಡು ಬಡವರ ಮಕ್ಕಳೇ ಬರುತ್ತಾರೆ. ಹೀಗಾಗಿ ಎಲ್ಲ ಶಿಕ್ಷಕರು ನಿಸ್ವಾರ್ಥದಿಂದ ವಿದ್ಯಾರ್ಥಿಗಳಿಗೆ ಅಗತ್ಯ ನೋಟ್ಬುಕ್, ಪೆನ್ನು, ಪೆನ್ಸಿಲ್ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ. ಹೀಗಾಗಿ ಶಿಕ್ಷಕರ ಕಾರ್ಯ ಇತರೆ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಮಾದರಿ ಎನಿಸಿದೆ ಎಂದು ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಡ ಮಕ್ಕಳಿಗೆ ಹೆಲ್ಪ್ ಆಗಬೇಕು, ಆ ಉದ್ದೇಶದಿಂದ ನಾವು ಮಾಡ್ಕೊಂಡಿದೀವಿ. ಆ ಮಕ್ಕಳಿಗೆ ಏನು ಪೂರಕವಾಗಿ ಶಾಲೆಗೆ ಬರೋಕ್ಕೆ ಏನು ವ್ಯವಸ್ಥೆಗಳು ಬೇಕೋ ಆ ವ್ಯವಸ್ಥೆಗಳನ್ನ ಎಲ್ಲ ಟೀಚರ್ಸು, ಒಬ್ಬ ಟೀಚರ್ಸು ನೋಟ್ಬುಕ್ ಅನ್ನ ಕೊಡಿಸಿದ್ರೆ ಇನ್ನೊಬ್ಬ ಟೀಚರು ಬ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೊಬ್ರು ಅಂದ್ರೆ ತಟ್ಟೆಗಳು, ಆ ತರ ಊಟ ತಟ್ಟೆನೂ ಕೂಡ ಇರ್ಲಿಲ್ಲ. ಆ ತರ ಎಲ್ಲ ಮಾಡಿ ಒಂದು ಶಾಲೆಯನ್ನ ಮಾದರಿ ಶಾಲೆ ಮಾಡ್ಬೇಕು ಅನ್ನೋದು ಎಲ್ಲ ಟೀಚರ್ಸ್ ಒಂದು ಅಭಿಮತ ಇರೋದ್ರಿಂದ ಮಕ್ಕಳಿಗೆ ಒಟ್ಟು ಏನೇ ಮಾಡಿದ್ರು ಕೂಡ ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಡ್ಮಿಷನ್ ಮಾಡ್ಕೊಂಡಿದೀವಿ. ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗಿದೆ. ಆ ಎಜುಕೇಶನ್ ಚೆನ್ನಾಗಿರೋದ್ರಿಂದ ಮಕ್ಕಳು ಓದ್ತಿರೋದ್ರಿಂದ ಇಲ್ಲೇ ಟೀಚರ್ಸ್ ಒಬ್ಬ ಆಟೋಗಳು ಕಳಿಸಿ ವೆಂಕಟೇಶ್ವರ ಬಡಾವಣೆ ಇಲ್ಲಿಂದ 5 ಕಿಲೋಮೀಟರ್ ದೂರದಿಂದ ಇರೋಂತ ಅಲ್ಲಿಂದ ಮಕ್ಕಳು ಆಜತ್ ನಗರ, ಚೇಲ್ಗುಡ್ಡ, ನೆಹರು ನಗರ, ಮಾಳಪ್ಪನಹಟ್ಟಿ ಲೇಔಟ್ ಅಲ್ಲಿಂದ ಮಕ್ಕಳು ಸಮೇತ ಬರ್ತಾ ಇದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಪಾಠ ಮಾಡೋದ್ರಾಗೆ ಟೀಚರ್ಗಳು ಶಿಸ್ತಿದೆ, ಒಂದ್ ಶಿಸ್ತ್ ಕಲಿಸ್ತಾ ಇದಾರೆ. ಪಾಠ ಅಂತೂ ಶಾಲೆಯಲ್ಲಿ ಯಾವ್ದೇ ಮಕ್ಳಿಗೆ ಕೇಳಿದ್ರೇನು ಬಹಳ ಚೆನ್ನಾಗಿ ಓದಿಸ್ತಾರೆ. ಒಟ್ಟಾರೆ ಸರ್ಕಾರಿ ಉರ್ದು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಸಂಚಾರಕ್ಕೆ ಬಾಡಿಗೆ ಆಟೋ ಸೌಲಭ್ಯ ಕಲ್ಪಿಸಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಶಾಲೆಗೆ ಗೈರಾಗದೆ ಧಾವಿಸುತ್ತಿದ್ದು, ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೂರಕ ವ್ಯವಸ್ಥೆ ಕಲ್ಪಿಸಿರುವ ಶಿಕ್ಷಕರ ಕಾರ್ಯ ಶ್ಲಾಘನೀಯ. ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.